ಇನ್ನು ಚಾಮರಾಜಪೇಟೆಯಲ್ಲಿ ಹಸು ಕೆಚ್ಚಲನ್ನ ಕೆತ್ತಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡೀ ವ್ಯವಸ್ಥೆ ಅಥವಾ ಇಡೀ ಪ್ರಕರಣವೇ ಹೊಸ ದಾರಿಯನ್ನು ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಯಾಕೆಂದರೆ ಇದೇ ವಿಚಾರವನ್ನು ಮುಂದಿಟ್ಟು BJP ನಾಯಕರಿಗೆ ಹೋರಾಟವನ್ನು ಮಾಡ್ತಿದ್ದಾರೆ. ಇವತ್ತು ಅದೇ ಒಂದು ಹಸುವಿಗೆ ಅಂದರೆ ಯಾವ ಗಾಯವನ್ನು ಅನುಭವಿಸುತ್ತೋ ಅದೇ ಹಸುವಿಗೆ ಗೋಪೂಜೆ ಮಾಡೋ ಮೂಲಕ BJP ಒಂದು ಸಾಂಕೇತಿಕ ಹೋರಾಟವನ್ನು ಮಾಡಿದೆ. ಜೊತೆಗೆ ಇವತ್ತು ಬಂಧನ ಕೂಡ ಆಗಿದೆ. ಆದರೆ ಬಂಧನ ಆಗಿರುವಂಥ ವ್ಯಕ್ತಿ ಸರಿಯಾದಂಥ ವ್ಯಕ್ತಿಯಲ್ಲ, ಸುಳ್ಳು ಬಂಧನ ಆಗಿದೆ ಅನ್ನುವಂಥ ಆರೋಪವನ್ನು BJP ನಾಯಕರು ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಸರ್ಕಾರ ಕೂಡ ಇದನ್ನು ಸಮರ್ಥನೆ ಮಾಡ್ಕೋತಾ ಇದೆ. ನಾವು ಯಾರನ್ನೂ ಕೂಡ ಬೇಕಾಬಿಟ್ಟಿಯಾಗಿ ಬಂಧನ ಮಾಡಿಲ್ಲ, BJP ಇದರಲ್ಲಿ ರಾಜಕೀಯ ಮಾಡ್ತಿದೆ ಅನ್ನುವಂಥ ಮಾತನ್ನ ಗೃಹ ಸಚಿವರೇ ಹೇಳ್ತಾ ಇದ್ದಾರೆ. ಇವರ ಪಾಪದ ಕೂಡ ತುಂಬದಾಗ್ಲೇನೆ ಈ ರೀತಿ ದುರ್ಘಟನೆ ಆಗೋದಕ್ಕೆ ಸಾಧ್ಯ. ಕೆಚ್ಚಲು ಕುಯ್ದ ಹಸುವಿನ ಮಾಲೀಕನ ಮನೆಯಲ್ಲಿ ಗೋಪೂಜೆ. ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣ ರಾಜ್ಯದಾದ್ಯಂತ ರಾಸುಪ್ರಿಯರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೀಗ ಮಕರ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಹಸುವಿನ ಮಾಲೀಕ ಕರ್ಣ ಅವರ ನಿವಾಸದಲ್ಲಿ ಗೋಪೂಜೆ ನಡೆಸಲಾಗಿದೆ. ಬಿಜೆಪಿ ನಾಯಕರ ಗೋಪೂಜೆ ಹಿನ್ನೆಲೆ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ರು. ಗೋಪೂಜೆ ನಂತರ ಆರ್ ಅಶೋಕ್ ಕೆಚ್ಚಲು ಕೊಯ್ದ ಹಸುವಿನ ಮಾಲೀಕ ಕರ್ಣ ಅವರಿಗೆ 1 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ರು. ಈ ವೇಳೆ ಆಕ್ರೋಶ ಹೊರಹಾಕಿದ ಆರ್ ಅಶೋಕ್, ಹಸು ಕೆಚ್ಚಲು ಕೊಯ್ದವನ ಬಂಧನವನ್ನ ನೋಡಿದ್ರೆ ಪೊಲೀಸರು ಮತ್ತು ಸರ್ಕಾರದ ಮೇಲೆ ನನಗೆ ಅನುಮಾನ ಬರ್ತಿದೆ ಅಂತ ಹೇಳಿದ್ರು. ಇನ್ನು ಸರ್ಕಾರದ ವಿರುದ್ಧ ಕೆಂಡಕಾರದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ ಗೋ ರಕ್ಷಣೆ ಆಗ್ತಿಲ್ಲ, ಯಾರೋ ಬಡಪಾಯಿಯನ್ನ ಅರೆಸ್ಟ್ ಮಾಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳದಂತ ಪುಣ್ಯಕೋಟಿಯ ನಾಡಿದು. ಇಲ್ಲೇ ಹಿಂಗೆ ದುರುಳರು ಜಿಹಾದಿಗಳು ಈ ಒಂದು ಕೆಲಸವನ್ನ ಮಾಡಿದ್ದಾರೆ. ಇಡೀ ಕರ್ನಾಟಕದ ಜನ, ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿದ್ರೆ ನಿನ್ನೆ, ಬಂಧಿಸಿಲ್ಲ, ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ಕರಾಳ ಸಂಕ್ರಾಂತಿನೂ ಕೊಡ್ತೀರಿ ಅಂತ ಹೇಳಿದ್ರಿ. ಆದರೆ ಇವತ್ತು ಆಗಿರೋಂಥ ಬಂಧನ ಇವೆಲ್ಲ ನೋಡ್ತಾ ಇದ್ರೆ ನನಗೆಲ್ಲೋ ಪೊಲೀಸರ ಮೇಲೂ ಡೌಟ್ ಬರ್ತಾ ಇದೆ, ಸರ್ಕಾರದ ಮೇಲೂ ಡೌಟ್ ಬರ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಖಂಡಿತ ಸಿದ್ದರಾಮಯ್ಯನವ್ರಿಗೂ ಒಳ್ಳೇದು ಮಾಡೋದಿಲ್ಲ, ಈ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಳ್ಳೇದು ಮಾಡೋದಿಲ್ಲ. ಅಷ್ಟು ಮಾತ್ರ ಸತ್ಯ. ಇವರ ಪಾಪದ ಕೂಡ ತುಂಬಿದೆ. ಇವರ ಪಾಪದ ಕೂಡ ತುಂಬದಾಗ್ಲೇನೆ ಈ ರೀತಿ ದುರ್ಘಟನೆ ಆಗೋದಕ್ಕೆ ಸಾಧ್ಯ. ಯಾರೋ ಒಬ್ಬ ಬಡಪಾಯಿನ ಹಿಡ್ಕೊಂಡ್ಬಂದು ಅವನೇ ಮಾಡಿದಾನೆ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ನಡೆಸಿದ್ದಾರೆ ಅಂತೇಳಿ ಇವತ್ತೆಲ್ಲವೂ ಕೂಡ ಚರ್ಚೆ ನಡೀತಾ ಇದೆ. ಇನ್ನು ಬಿಜೆಪಿಯವರು ಫೋನ್ ಮಾಡಿ ಹಸು ತಂದು ಕೊಟ್ರು ಅಂತ ಹಸುವಿನ ಮಾಲೀಕ ಕರ್ಣ ಹೇಳಿದ್ದಾರೆ. ಬಂಧಿತ ಆರೋಪಿ ಮೆಂಟಲ್ ಅಲ್ಲ ಎಂದಿದ್ದಾರೆ. ಅಸತ್ ಸಾರ್ ಬಂದ್ಬಿಟ್ಟು 1 ಲಕ್ಷ ಕೊಟ್ಟವ್ರೆ. ಇದು ಏಟಾಗಿರೋದು ಹಸನ ಬಂದ್ಬಿಟ್ಟು ಕಡಿಯಕ್ಕೆ ಎಲ್ಲಿ ಮಾರಕ್ ಹೋಗ್ಬೇಡ, ಅದು ತಿರುಗಿ ಹಾಲು ಕೊಡೋಕೆ ಸಾಧ್ಯ ಅಲ್ಲ, ಅದನ್ನ ಹುಷಾರಾಗಿ ಜಾಬರ್ನಾಗಿ ಸಾಕ್ಬೇಕು ನೀನು, ಅದಕ್ಕೆ ಕೊಟ್ಟಿರೋದು ದುಡ್ಡು. ಇನ್ನು ಬಿಜೆಪಿ ನಾಯಕರ ಆರೋಪಗಳಿಗೆ ತಿರುಗೇಟು ಕೊಟ್ಟಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕಾನೂನಿಗೂ ವಿರುದ್ಧವಾಗಿ ನಡೆಯುವವರಿಗೆ ಕ್ಷಮೆ ಇಲ್ಲ, ಯಾರನ್ನೂ ಕರೆತಂದು ಅರೆಸ್ಟ್ ಮಾಡೋದಕ್ಕಾಗಲ್ಲ, ಅವನ ಬಗ್ಗೆ ಸಾಕ್ಷಿ ಸಿಕ್ಕಿದಕ್ಕೆ ಅರೆಸ್ಟ್ ಮಾಡಿದ್ದಾರೆ, ಅವನ ಜೊತೆ ಬೇರೆ ಯಾರಾದ್ರೂ ಇದ್ರೆ ಬಾಯಿ ಬಿಡ್ತಾನೆ, ಆಗ ಅವರನ್ನೂ ಕರೆತಂದು ಕೇಸ್ ದಾಖಲಿಸ್ತೀವಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅವ್ರು ಯಾರೇ ಇರಲಿ, ಎಷ್ಟೇ ದೊಡ್ಡವರಿರ್ಲಿ ಚಿಕ್ಕವರಿರ್ಲಿ, ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥವರಿಗೆ ಕ್ಷಮೆ ಇರ್ತದ? ಅದರಿಂದ ಇವತ್ತು ಅವನು ಯಾರನ್ನೋ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರನ್ನೋ ತಗೊಂಡು ಬಂದು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೇನಾದರೂ ಆ ಘಟನೆಗೆ ಒಂದಿಷ್ಟು ಸಂಬಂಧ ಇದ್ದರೆ ಅಥವಾ ಅವರು ಪ್ರಿಲಿಮಿನರಿಯಾಗಿ ಅವನು ಕರ್ಕೊಂಡು ಬಂದಿದ್ದಾರೆ, ಒಂದು ವೇಳೆ ಇನ್ಯಾರಾದರೂ ಇದ್ದರೆ ಅವನೇ ಬಾಯಿ ಬಿಡ್ತಾನೆ, ಆಗ ಅವ್ರನ್ನೂ ಕರ್ಕೊಂಡು ಬರ್ತಾರೆ, ಅವ್ರ ಮೇಲೂ ಕೇಸ್ ಹಾಕ್ತಾರೆ. ಹಸುವಿನ ಕೆಚ್ಚಲು ಕತ್ತರಿಸಿದವನ ವಿಕೃತಿ ಕಂಡು ಪೊಲೀಸರೇ ಶಾಕ್. ಇನ್ನು ಗೋವಿನ ಕೆಚ್ಚಲು ಕತ್ತರಿಸಿದ ಆರೋಪಿಯ ತನಿಖೆ ವೇಳೆ ಪೊಲೀಸರೇ ಶಾಕ್ ಆಗಿದ್ದಾರೆ. ತನಿಖೆ ವೇಳೆ ಆರೋಪಿ ನಸ್ರು ಹಿಂದಿನ ವಿಕೃತಿ ಸ್ಟೋರಿ ಬಟಾಬಯಲಾಗಿದೆ. ಮೊಬೈಲ್ ಪರಿಶೀಲನೆ ವೇಳೆ ಮೊಬೈಲ್ ತುಂಬಾ ಪಾರ್ನ್ ವಿಡಿಯೋಗಳನ್ನೇ ತುಂಬಿಕೊಂಡಿದ್ದ. ಅಲ್ಲದೆ ಪ್ರಾಣಿಗಳನ್ನ ಕಂಡ್ರೆ ವಿಕೃತವಾಗಿ ಆಡ್ತಿದ್ದ ಆರೋಪಿ ನಸ್ರು ಈ ಹಿಂದೆ ಹಸುಗಳ ಜೊತೆ ಅಸಭ್ಯ ವರ್ತನೆಗೆ ಮುಂದಾದಾಗ ಸ್ಥಳೀಯರೇ ಆತನನ್ನ ಹಿಡಿದು ಥಳಿಸಿದ್ರು. ಆದ್ರೆ ಪೊಲೀಸರಿಗೆ ಹೇಗೆ ಹೇಳುವುದು ಅಂತ ಸ್ಥಳೀಯರು ಸುಮ್ಮನಿದ್ರು ಎಂಬ ಅಂಶ ಇದೀಗ ಬಟಾಬಯಲಾಗಿದೆ. ಬ್ಯೂರೋ ರಿಪೋರ್ಟ್ TV9.